ಆಶೀರ್ವಚನಗಳು. ಪರಮ ಪೂಜ್ಯ ಶ್ರೀಪಾದಂಗಳವರು ಭಕ್ತರನ್ನುದ್ದೇಶಿಸಿ ತಮ್ಮ ಅಮೃತಮಯವಾದ ಉಪದೇಶವನ್ನು ನೀಡಬೇಕೆಂಬುದಾಗಿ ಪ್ರಾರ್ಥನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಇವತ್ತು ಈ ಕುಮಟಾದಲ್ಲಿ ಸಮಗ್ರ ದೈವಜ್ಞ ಬ್ರಾಹ್ಮಣ ಸಮಾಜದವರು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಇದು ಇಲ್ಲಿಗೆ ಬಂದ ಮೇಲೆ ಅನಿಸಿತು, ಇದು ಕೇವಲ ಕುಮಟದ ಕಾರ್ಯಕ್ರಮ ಮಾತ್ರ ಅಲ್ಲ ಅಂತ. ಇಲ್ಲಿ ಉಡುಪಿ ಇದೆ, ಕುಂದಾಪುರ ಇದೆ, ಶಿವಮೊಗ್ಗ ಇದೆ, ದಾವಣಗೆರೆ ಇದೆ, ಗೋಕರ್ಣ ಇದೆ. ಈ ಕುಮಟ ಎನ್ನುವುದು ಹಲವಾರು ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ದೈವಜ್ಞ ಬ್ರಾಹ್ಮಣರಿಗೆ ಮೂಲ ಸ್ಥಾನ ಆಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಎಲ್ಲ ಊರಿನವರು ಬಂದಿದ್ದಾರೆ. ಹಾಗಾಗಿ ಇದು ಎಲ್ಲ ಊರಿನ ಕಾರ್ಯಕ್ರಮವೂ ಕೂಡ ಹೌದು ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಸಂಕಲ್ಪ ನಾವು ಏನೇ ಮಾಡಿರ್ಬೋದು ಹೇಗೆ ಆಗಬೇಕು ಅಂತ, ಆದರೆ ಅದು ಹೇಗೆ ಆಗಬೇಕು ಹಾಗೆ ಆಗ್ತಾ ಹೋಗೋದು ಅನ್ನೋದು ಬಹುಶಃ ಇವತ್ತೆಲ್ಲರಿಗೂ ನಿಮಗೆ ಬಂದವರಿಗೆಲ್ಲ ಅರ್ಥ ಆಗಿರ್ಬೋದು. ಈಗಿನ ಕಾಲ ಹೇಗುಂಟು ಅಂತ ಕೇಳಿದರೆ, ನಾವೆಲ್ಲ ಬಹಳ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೇವೆ. ಪ್ರತಿಯೊಂದರಲ್ಲಿಯೂ ಸ್ಪರ್ಧೆ. ಕೇವಲ ವ್ಯಾಪಾರದಲ್ಲಿ ಮಾತ್ರ ಸ್ಪರ್ಧೆ ಅಲ್ಲ, ಕಾಂಪಿಟೇಷನ್ ಇರೋದು ಕೇವಲ ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಈ ಬದುಕಿನಲ್ಲಿಯೂ ಸಂಸಾರದಲ್ಲಿಯೂ ಕೂಡ ಕಾಂಪಿಟೇಷನ್ ಉಂಟು. ನಾನು ಬೇಗ ಮಾಡಬೇಕು, ನನ್ನಿಂದ ಇದಾಗಬೇಕು, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ, ಎಲ್ಲವೂ ಬೇಗ ಆಗಬೇಕು ಅಂತ, ಇನ್ಸ್ಟ್ಯಾಂಟ್ ಆಗಿ ಸಿಗಬೇಕು ಅಂತ. ಅದಕ್ಕೆ ಸರಿಯಾಗಿ ಜಗತ್ತು ಹಾಗೇ ಇದೆ. ಎಲ್ಲಿವರೆಗೆ ಹೇಳಿದರೆ ಯಾರಿಗೂ ಕೂಡ ಅಂಗಡಿಗೆ ಹೋಗಿ ಖರೀದಿ ಮಾಡುವಷ್ಟು ಪುರುಸೋತಿರೋದಿಲ್ಲ. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ, ಎಲ್ಲವೂ ಆನ್ಲೈನಲ್ಲಿ ಸಿಗ್ತಾ ಇದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದರೆ ಬ್ಲಿಂಕಿಟ್ ಅಂತ ಶುರುವಾಗಿದೆ. ಈಗ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಎಲ್ಲವೂ ಸಿಗಬೇಕು ಅಂತ. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಕೂತಲ್ಲೇ ಇರಿ, ನೀವೇನು ಕೆಲಸ ಮಾಡಬೇಡಿ, ನಾವೇ ನಿಮ್ಮ ಕಾಲ ಬುಡಕ್ಕೆ ತಂದು ಹಾಕ್ತೇವೆ ಅಂತ. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯನನ್ನ ಯಾವುದೇ ಚಟುವಟಿಕೆ ಇಲ್ಲದೆ ಇರುವಂಥ ಒಂದು ಜಡ ವಸ್ತುವಿಗೆ ಸಮಾನವನ್ನಾಗಿ ಈ ಸಮಾಜ, ಈ ಪ್ರಪಂಚ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮನೋಭಾವವು ಕೂಡ ಅದಕ್ಕೆ ಸರಿಯಾಗಿ ಪರಿವರ್ತನೆ ಆಗ್ತದೆ. ನಮಗೆ ಎಲ್ಲವೂ ಕೂಡ ಶೀಘ್ರವಾಗಿ ಸಿಗಬೇಕು ಅಂತ, ಇನ್ಸ್ಟ್ಯಾಂಟ್ ಆಗಿ ಆಗಬೇಕು, ನಮಗೆಲ್ಲವೂ ಬೇಗ ಆಗಬೇಕು ಅಂತ. ಆದರೆ ಈ ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕಾದ್ರೆ ಈ ಮನೋಭಾವ ಇಟ್ಟುಕೊಂಡು ಬಂದರೆ ಇದು ಖಂಡಿತ ಇಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಧ್ಯಾತ್ಮದ ದಾರಿಯೇ ಬೇರೆ. ಇಲ್ಲಿ ಯಾವುದೂ ಸುಲಭದಲ್ಲಿ ಸಿಗುವುದಿಲ್ಲ. ಕಷ್ಟಪಟ್ಟರೆ ಮಾತ್ರ ಫಲ ಸಿಗುವುದು ನಮಗೆ. ಸುಲಭದಲ್ಲಿ ಸಿಗಲಿ ಅಂತ ಹೇಳಿದರೆ ಯಾವುದೂ ಕೂಡ ಸುಲಭದಲ್ಲಿ ಕೈಗೆ ದಕ್ಕುವುದಿಲ್ಲ ಇಲ್ಲಿ. ಇದು ಈ ಅಧ್ಯಾತ್ಮದ ದಾರಿ ಹಾಗಿರುತ್ತದೆ. ನೀವು ಹಾಗಂತೇಳಿ ಅದರಿಂದ ವಿಮುಖರಾಗಬಾರದು. ಅಯ್ಯೋ ನಾನು ಬಂದೆ, ನಾನು ಮಾಡಿದೆ, ನನಗೆ ಸಿಗಲಿಲ್ಲ ಅಲ್ವಾ ಅಂತ ವಿಮುಖರಾಗಲಿಕ್ಕಿಲ್ಲ. ನೀವು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರಬೇಕು. ಸರಿ, ಹಾಗಾದರೆ ಇದಕ್ಕೆ ನಮಗೆ ಹೇಗೆ ಮಾರ್ಗದರ್ಶನ, ನಾವು ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿದರೆ, ಒಬ್ಬ ಸೂಕ್ತ ಗುರುವನ್ನು ನೀವು ಆಶ್ರಯಿಸಿಕೊಳ್ಳಬೇಕು. ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇತ್ತು ಅಂತಾದರೆ ನಾವು ಹೆಜ್ಜೆ ಇಡುವ ದಾರಿಯಲ್ಲಿ ಎಷ್ಟೇ ಏಳು ಬೀಳುಗಳಿದ್ರೂ, ಎಷ್ಟೇ ಈ ಹೊಂಡಗಳಿದ್ರೂ ಕೂಡ ಅದನ್ನೆಲ್ಲ ದಾಟಿಕೊಂಡು ಸುಗಮವಾಗಿ ನಾವು ಸೇರಬೇಕಾದಂತಹ ದಾರಿಯನ್ನು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಒಬ್ಬ ಶಿಷ್ಯ ಒಂದು ದಿವಸ ಒಂದು ಕತ್ತಲೆಯ ದಾರಿಯಲ್ಲಿ ಹೋಗ್ತಾ ಇದ್ದ. ಹೋಗುವ ದಾರಿ ಕತ್ತಲೆ ಉಂಟು ಅಂತ ಹೇಳಿ ಗುರುಗಳು ಒಂದು ಸಣ್ಣ ಕೈದೀಪವನ್ನು ಕೊಟ್ಟರು. ಈ ದೀಪವನ್ನು ಹಿಡ್ಕೊಂಡು ಹೋಗಪ್ಪ, ದಾರಿಯಲ್ಲಿ ಕತ್ತಲೆ ಇದೆ ಅಂತ. ಶಿಷ್ಯನಿಗೆ ಅನಿಸ್ತು, ಈ ಕೈದೀಪ ಎಲ್ಲಿಗೆ ಸಾಲ್ತದೆ ಅಂತ. ಈ ಸಣ್ಣ ದೀಪದಿಂದ ನನಗೆ ದಾರಿ ಕಾಣಿಸುತ್ತಾ, ಬೇಡ, ನನಗೆ ದೀಪವೇ ಬೇಡ ಅಂತ ಹೇಳಿದ. ಸರಿ, ಗುರುಗಳು ಸುಮ್ಮನೆ ಆದರು. ಶಿಷ್ಯ ಮುಂದಕ್ಕೆ ಹೆಜ್ಜೆ ಹಾಕಿಕೊಂಡು ಹೋದ್ರೆ ಒಂದು ದೊಡ್ಡ ಹೊಂಡ ಇತ್ತು. ಹೊಂಡಕ್ಕೆ ಬಿದ್ದ ಶಿಷ್ಯ. ಹೊಂಡಕ್ಕೆ ಬಿದ್ದಾಗ ನೆನಪಾಯಿತು, ಗುರುಗಳೇ ಎಂದು ಕೂಗಿದ. ಮತ್ತೆ ಗುರುಗಳು ಬಂದರು.
ಅವನನ್ನು ಮೇಲಕ್ಕೆ ಎತ್ತಿದ್ರು. ಮತ್ತದೇ ಸಣ್ಣ ಕೈದೀಪವನ್ನೇ ಅವನ ಕೈಯಲ್ಲಿ ಕೊಟ್ಟರು, ಈ ದೀಪವನ್ನು ಹಿಡ್ಕೊಂಡು ಹೋಗು ಅಂತ. ದೀಪದ ಪ್ರಕಾಶ ಸಣ್ಣದಿರ್ಬೋದು, ಆದರೆ ನಮಗೆ ಆ ಕಾಲಕ್ಕೆ ನೋಡ್ಕೊಂಡು ಹೋಗ್ಲಿಕ್ಕೆ ಆ ದೀಪ ಸಾಕು. ಏನಿದ್ರ ತಾತ್ಪರ್ಯ? ನೀವು ಎಲ್ಲವನ್ನು ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ ಎಲ್ಲವನ್ನು ಪಡಿತೇವೆ ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಮೊದಲಿಗೆ ದೊಡ್ಡದು ಸಿಗಬೇಕೆಂದು ನಿರೀಕ್ಷೆ ಮಾಡಬೇಡಿ. ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಸಣ್ಣ ಸಣ್ಣ ಪದಾರ್ಥಗಳನ್ನು ಸ್ವೀಕರಿಸಿಕೊಂಡು ಆಮೇಲೆ ದೊಡ್ಡದನ್ನು ಪಡುವ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ನಮಗೆ ಕತ್ತಲೆಯ ದಾರಿಯಲ್ಲಿ ಹೋಗಬೇಕಾದ್ರೆ ದೊಡ್ಡ ಹೆಲೋಜಿನ್ ಲೈಟೇ ಬೇಕಾಗಿಲ್ಲ, ಸಣ್ಣ ಟಾರ್ಚ್ ಸಾಕು. ನಮಗೆ ಹೋಗ್ಲಿಕ್ಕೆ ಎಷ್ಟು ಬೇಕು? ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮಗೆ ಬರುವಂಥ ಕಷ್ಟ ನಷ್ಟಗಳಿಗೆ ಪರಿಹಾರಗಳು ಏನು ಬೇಕು? ಸಣ್ಣ ಪುಟ್ಟ ಪರಿಹಾರಗಳನ್ನು ಒಬ್ಬ ಗುರು ಅಂತ ಅನಿಸಿಕೊಂಡು ತೋರಿಸಿಕೊಡ್ತಾನೆ, ಹೀಗೆ ಮಾಡು, ಅದು ಸರಿಯಾಗ್ತದೆ, ಮುಂದಕ್ಕೆ ಹೋಗ್ತೀಯ ನೀನು ಅಂತ. ನಿಮಗೆ ಜಗತ್ತನ್ನು ಗೆಲ್ಲುವಂಥ ಉಪಾಯವನ್ನು, ಬ್ರಹ್ಮಾಂಡವನ್ನು ನೋಡುವ ಉಪಾಯವನ್ನು ಅವನು ಮೊದಲೇ ಹೇಳಬೇಕಾಗಿಲ್ಲ. ಸೋಪಾನ ಆರೋಹಣ ನ್ಯಾಯ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ. ಅಂದರೆ ಒಂದು ಮೆಟ್ಟಿಲನ್ನು ಏರಬೇಕಾದ್ರೆ ನೀವು ಒಂದೊಂದೇ ಮೆಟ್ಟಿಲನ್ನ ನೀವು ಹತ್ತಿಕೊಂಡು ಮೇಲಕ್ಕೆ ಹೋಗಬೇಕು. ಇಲ್ಲ ನಾನು ಒಮ್ಮೆಲೆ ಮೇಲಕ್ಕೆ ಹೋಗಬೇಕು ಅಂತ ಜಂಪ್ ಹೊಡೆದ್ರೆ ಏನಾಗ್ತದೆ? ನೀವು ಕೈಕಾಲು ಮುರ್ಕೊಂಡು ಕೆಳಗೆ ಬೀಳ್ತೀರಿ ಅಷ್ಟೇ. ಹಾಗಾಗಿ ಯಾವುದನ್ನು ಕೂಡ ನಾವು ಒಮ್ಮೆಲೆ ಪಡೆದುಕೊಳ್ತೇವೆ ಅಂತ ಈ ಹುಂಬತನಕ್ಕೆ ನಾವು ಎಂದಿಗೂ ಪ್ರಯತ್ನ ಪಡಬಾರದು. ಹೆಜ್ಜೆ ಹೆಜ್ಜೆಗೆ ಒಂದೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ಕ್ರಮವಾಗಿ ಹೋದಾಗ ನಾವು ಹೋಗಬೇಕಾದಂತಹ ಆ ಜಾಗವನ್ನು ನಾವು ಸೂಕ್ತವಾದ ಸಮಯದಲ್ಲಿ ತಲುಪಲಿಕ್ಕೆ ಸಾಧ್ಯ. ಇದಕ್ಕೆಲ್ಲ ಮುಖ್ಯವಾಗಿ ಗುರುಗಳ ಮಾರ್ಗದರ್ಶನ ಬೇಕು. ಗುರುಗಳ ಮಾರ್ಗದರ್ಶನ ಇಲ್ಲದೇನೆ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಧ್ಯಾತ್ಮದ ದಾರಿಯಲ್ಲಿ ಇರಲಿ ಅಥವಾ ನಿಮ್ಮ ಹೊರಗಿನ ಲೌಕಿಕವಾದಂತಹ ಪ್ರಪಂಚದಲ್ಲಿ ಇರಲಿ, ನಿಮಗೆ ಒಬ್ಬ ಗಾಡ್ ಫಾದರ್ ಬೇಕು, ಒಬ್ಬ ಗುರು ಬೇಕು, ಒಬ್ಬ ಮೆಂಟರ್ ಬೇಕು ನಿಮಗೆ. ಅಂದರೆ ನಾವು ಹೋಗುವ ದಾರಿಯಲ್ಲಿ ನಾವು ಹೇಗೆ ಹೋಗಬೇಕು ಅಂತ ನಮಗೆ ಒಬ್ಬ ಹಿಂದೆಯಿಂದ ಹೇಳುವವನೊಬ್ಬನು ಬೇಕು. ಎಲ್ಲವನ್ನು ನಾನೇ ಮಾಡ್ತೇನೆ, ನಾನೇ ಗಳಿಸಿಕೊಳ್ತೇನೆ ಅಂತ ಅನ್ನೋದು ಅದು ಎಂದಿಗೂ ಕೂಡ ಅವನಿಂದ ಯಾವುದೇ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಋಷಿಗಳಿದ್ರು, ಒಬ್ಬ ರೈಭ್ಯರು ಅಂತ. ಆ ರೈಭ್ಯರಿಗೆ ಇಬ್ಬರು ಮಕ್ಕಳಿದ್ರು, ಅರ್ವಾವಸು ಪರಾವಸು ಅಂತ ಅವರ ಇಬ್ಬರು ಮಕ್ಕಳ ಹೆಸರು. ಅವರ ಜೊತೆಯಲ್ಲಿ ಒಬ್ರು ಭರದ್ವಾಜರು ಅಂತ ಇನ್ನೊಬ್ರು ಋಷಿಗಳಿದ್ರು. ಭರದ್ವಾಜರ ಮಗ ಯವಕ್ರೀತ ಅಂತ ಅವನ ಹೆಸರು. ಈ ಅರ್ವಾವಸು ಹಾಗೂ ಪರಾವಸು ಅಂತ ಇಬ್ಬರು ರೈಭ್ಯರ ಮಕ್ಕಳು ಏನಿದ್ದಾರೆ, ಅವರು ರೈಭ್ಯರಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ರು. ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗಡೆ ಬಂದರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಅವರಿಗೆ. ರೈಭ್ಯರ ಶಿಷ್ಯರು ಇವರು, ಒಳ್ಳೆಯ ವಿದ್ಯಾವಂತರು ಅಂತ ಹೇಳಿ ಎಲ್ಲರೂ ಅವ್ರನ್ನ ಕರೆದು ಸನ್ಮಾನ ಮಾಡೋದು. ಎಲ್ಲ ಕಡೆಯಲ್ಲಿ ಪುರಸ್ಕಾರ, ಗೌರವ. ರೈಭ್ಯರ ಶಿಷ್ಯರು, ಒಳ್ಳೆಯ ವಿದ್ಯಾವಂತರು ಇವರು ಅಂತ. ಆದರೆ ಇದನ್ನು ಗಮನಿಸಿದ ಯವಕ್ರೀತ ಅಂತ ಭರದ್ವಾಜರ ಮಗ ಇದ್ನಲ್ಲ, ಸ್ವಲ್ಪ ಹೊಟ್ಟೆ ಉರಿ ಆಯ್ತು. ಈ ರೈಭ್ಯರ ಮಕ್ಕಳಿಗೆ ಎಲ್ಲಿ ಹೋದರೂ ಗೌರವ ಸಿಗ್ತಾ ಉಂಟು, ನನಗೆ ಮಾತ್ರ ಯಾರು ಗೌರವವನ್ನು ಕೊಡ್ತಾ ಇಲ್ಲ. ಯಾಕೆ? ಆ ಅರ್ವಾವಸು ಹಾಗೂ ಪರಾವಸು ಹೇಳುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಇರುವಂತಹ ವಿದ್ಯೆಯಿಂದ, ಈ ವಿದ್ಯೆ ಇರುವುದರಿಂದ ಅವರಿಗೆ ಮರ್ಯಾದೆ ಸಿಗ್ತಾ ಉಂಟು ಸಮಾಜದಲ್ಲಿ. ಹಾಗಾಗಿ ನಾನು ಕೂಡ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಸಂಕಲ್ಪವನ್ನು ಯವಕ್ರೀತ ಮಾಡಿದ. ಸರಿ, ಏನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ, ವಿದ್ಯಾವಂತನಾಗಬೇಕಾದ್ರೆ ಏನು ಮಾಡಬೇಕಿತ್ತು? ನಿಮ್ಮ ಲೆಕ್ಕದಲ್ಲಿ ಏನು ಮಾಡಬೇಕಿತ್ತು? ಏನು ಮಾಡಬೇಕಿತ್ತು? ಒಳ್ಳೆ ಗುರುಗಳ ಹತ್ರ ಹೋಗಬೇಕಿತ್ತಲ್ವ ಅವನು ಹಾಗೆ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅವನು ತಪಸ್ಸು ಮಾಡಲಿಕ್ಕೆ ಹೋದ. ನಾನು ತಪಸ್ಸು ಮಾಡಿ ತಪಸ್ಸಿನ ಮೂಲಕ ನಾನು ವಿದ್ಯೆಯನ್ನು ಗಳಿಸಿಕೊಳ್ತೇನೆ ಅಂತ. ತಪಸ್ಸು ಮಾಡಿದ ಯಾರನ್ನು ಕುರಿತು? ಇಂದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ಬಹಳ ಜೋರಾದ ತಪಸ್ಸು. ಇಂದ್ರದೇವರು ಬಂದು ಹೇಳಿದರು, ಏನು ಬರಬೇಕು ನಿನಗೆ ಅಂತ. ಇವನು ಹೇಳಿದ, ನನಗೆ ಎಲ್ಲ ವಿದ್ಯೆ ಸಿಗಬೇಕು ಅಂತ. ನೋಡು, ತಪಸ್ಸು ಮಾಡಿದರೆ ವಿದ್ಯೆ ಸಿಗುವುದಿಲ್ಲ, ನೀನು ತಪಸ್ಸು ಮಾಡಿದರೆ ಆಗೋದಿಲ್ಲ, ಒಬ್ಬ ಒಳ್ಳೆಯ ಗುರುವನ್ನು ಆಶ್ರಯಿಸಿ ನಿನಗೆ ವಿದ್ಯೆ ಸಿಗ್ತದೆ ಅಂತ. ಅದೆಲ್ಲ ನನಗೆ ಆಗೋದಿಲ್ಲ, ನನಗೆ ವಿದ್ಯೆಯನ್ನು ಕೊಡಲೇಬೇಕು ಅಂತ ಹೇಳಿ ಮತ್ತೆ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ. ಪಂಚಾಗ್ನಿಯ ಮಧ್ಯದಲ್ಲಿ ಕುಳಿತುಕೊಂಡು ಬಹಳ ಉಗ್ರವಾದ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಸ್ವಲ್ಪ ಇಂದ್ರದೇವರಿಗೆ ತಲೆ ಬಿಸಿ ಆಯಿತು. ಈ ವ್ಯಕ್ತಿಗೆ ಹೇಗೆ ನಾನು ಹೇಳಿಕೊಡುವುದು? ವಿದ್ಯೆ ಎನ್ನುವಂಥದ್ದು ಒಬ್ಬ ಗುರುವಿನ ಮೂಲಕನೇ ಬರಬೇಕು, ಅದು ಅನುಗ್ರಹ ಆಗಬೇಕು ಅಂತಂದರೆ ಗುರುಗಳ ಮೂಲಕವೇ ಬರಬೇಕು. ತಪಸ್ಸು ಮಾಡಿದರೆ ಸಿಗುವುದಿಲ್ಲ ಅಂತ ಇವನಿಗೆ ಹೇಗೆ ಅರ್ಥ ಮಾಡಿಸುವುದು ನಾನು
ಅಂತ ಹೇಳಿ ಒಂದು ವೃದ್ಧನ, ಒಬ್ಬ ಮುದುಕನ ವೇಷವನ್ನು ಹಾಕಿಕೊಂಡು ಇಂದ್ರದೇವರು ಆ ಯವಕ್ರೀತ ಎಲ್ಲಿ ತಪಸ್ಸು ಮಾಡ್ತಿದ್ದ ನೋಡಿ, ಒಂದು ನದಿ ತೀರ, ಗಂಗಾ ನದಿ ತೀರದಲ್ಲಿ ಅವನು ತಪಸ್ಸನ್ನು ಮಾಡ್ತಾ ಇದ್ದ. ಆ ನದಿ ತೀರಕ್ಕೆ ಒಂದು ಮುದುಕನ ವೇಷವನ್ನು ಹಾಕಿಕೊಂಡು ಅಲ್ಲಿಗೆ ಯವಕ್ರಿ ಇಂದ್ರದೇವರು ಬಂದರು. ಒಂದು ವೃದ್ಧನ ವೇಷ. ಅಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡು ಗಂಗೆಯ ಪ್ರವಾಹವನ್ನು ನೋಡಿರ್ತೀರಿ ನೀವು, ಬಹಳ ವೇಗವಾಗಿ ಹರ್ಕೊಂಡು ಹೋಗ್ತಾ ಇರ್ತದೆ ಗಂಗೆಯ ಪ್ರವಾಹ. ಆ ಗಂಗೆಯ ಪ್ರವಾಹಕ್ಕೆ, ಗಂಗೆಯ ನೀರಿಗೆ ಒಂದೊಂದೇ ನಿಮ್ಮ ಮರಳಿನ ಕಣವನ್ನು ನಾವು ನೀರಿಗೆ ಹಾಕ್ತಾ ಇದ್ದ. ಈ ಯವಕ್ರೀತ ಇದನ್ನು ತಪಸ್ಸು ಮಾಡ್ತಾ ಇದ್ದವನು ನೋಡ್ತಾನೆ, ಈ ಮುದುಕಪ್ಪ ಏನು ಮಾಡ್ತಾ ಇದ್ದಾನೆ, ನೀರಿಗೆ ಒಂದೊಂದೇ ಮರಳಿನ ಕಣಗಳನ್ನು ನೀರಿಗೆ ಹಾಕ್ತಾ ಇದ್ದಾನೆ. ಆವಾಗದಿಂದ ನೋಡ್ತಾ ಇದ್ದೇನೆ ನಾನು, ಬರೇ ನೀರಿಗೆ ಇವನು ಮರಳನ್ನು ಎಸೀತಾ ಇದ್ದಾನೆ. ಇನ್ನು ಕುತೂಹಲ ತಡಿಲಿಕ್ಕೆ ಆಗಲಿಲ್ಲ. ಹೋಗಿ ಆ ವೃದ್ಧನ ಬಳಿಯಲ್ಲಿ ಕೇಳ್ತಾನೆ, ವೃದ್ಧರೇ, ಆವಾಗದಿಂದ ನೋಡ್ತಾ ಇದ್ದೇನೆ ನಾನು, ನೀವು ಆವಾಗನಿಂದಲೂ ಕೂಡ ಮರಳಿನ ಕಣವನ್ನು ನೀರಿಗೆ ಹಾಕ್ತಾನೆ ಇದ್ದೀರಿ, ಈ ನದಿಗೆ ಯಾಕೆ ನೀವು ಈ ಥರ ನೀವು ಮರಳನ್ನು ಹಾಕ್ತಾ ಇದ್ದೀರಿ, ಏನು ನಿಮ್ಮ ಸಮಸ್ಯೆ ಏನು ಅಂತ ಪ್ರಶ್ನೆ ಮಾಡಿದ. ಅದಕ್ಕೆ ಮುದುಕ ಹೇಳಿದ, ಇಲ್ಲ, ಈ ನದಿಯನ್ನು ದಾಟಿದ್ರೆ ಆ ಕಡೆ ಒಂದು ಹಳ್ಳಿ ಇದೆ, ನಾನು ಇಲ್ಲಿಂದ ಆ ಹಳ್ಳಿಗೆ ಹೋಗಬೇಕಾಗಿದೆ, ನನಗೆ ನದಿಯನ್ನು ದಾಟಲಿಕ್ಕೆ ಆಗೋದಿಲ್ಲ, ತುಂಬ ಪ್ರವಾಹ ಉಂಟು, ಹಾಗಾಗಿ ನಾನು ಒಂದು ಸೇತುವೆಯನ್ನು ಕಟ್ಟಬೇಕಾಗಿದೆ. ಸೇತುವೆಯನ್ನು ಕಟ್ಟಲಿಕ್ಕೆ ನಾನು ಮರಳನ್ನು ಎಸಿತಾ ಇದ್ದೇನೆ, ಮರಳನ್ನು ಎಸ್ತು ಒಂದು ಸೇತುವೆ ಒಂದು ಕಟ್ಟಿ ಆಮೇಲೆ ನಾನು ನದಿ ದಾಟ್ಕೊಂಡು ಆ ಕಡೆ ಹೋಗ್ತೇನೆ ಅಂತ ಆ ವೃದ್ಧ ಹೇಳಿದ್ನಂತೆ. ಅವಾಗ ಯವಕ್ರೀತ ಹೇಳ್ತಾನೆ, ಏನು ವೃದ್ಧರೇ, ಏನು ಪ್ರವಾಹ ಹರಿತಾ ಇದೆ ನೋಡಿ, ಇದಕ್ಕೆ ನೀವೇನಾದ್ರೂ ಮರಳಿ ಎಸಿದ್ರೆ ಸೇತುವೆ ಕಟ್ಟಲಿಕ್ಕೆ ಆಗ್ತದಾ, ಯಾರು ಹೇಳಿದ್ ನಿಮಗೆ ಇದನ್ನೆಲ್ಲ ಅಂತ ಪ್ರಶ್ನೆ ಮಾಡಿದ್ದಂತೆ. ಅದಕ್ಕೆ ಆ ವೃದ್ಧರೇ ಹೇಳಿದ್ರು, ಇಲ್ಲ ಆಗ್ತದೆ. ಇಲ್ಲಿ ಒಬ್ಬ ಯವಕ್ರೀತ ಅಂತ ಒಬ್ಬ ಸಣ್ಣ ಹುಡುಗ ಇದ್ದಾನೆ, ಅವನು ಯಾವುದೇ ಗುರುವಿನ ಆಶ್ರಯ ಇಲ್ಲದೇನೆ ನಾನು ತಪಸ್ಸು ಮಾಡಿ ವಿದ್ಯೆ ಸಂಪಾದನೆ ಮಾಡ್ತೇನೆ ಅಂತ ಹೊರಟಿದ್ದಾನಂತೆ. ಅವನಿಗೆ ಹಾಗೆ ಗುರುವಿನ ಆಶ್ರಯ ಇಲ್ಲದೇನೆ ವಿದ್ಯೆ ಸಿಗುತ್ತೆ ಅಂತ ಆದ್ರೆ ನನಗೆ ಯಾಕೆ ಇಲ್ಲಿ ಸೇತುವೆ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ನಂತೆ. ಆವಾಗ ಯವಕ್ರೀತನಿಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಕೊನೆಗೆ ಬಂದಂತಹ ವೃದ್ಧ ತೋರಿಸಿಕೊಂಡ, ತಾನು ಯಾರು ಅಂತ ತೋರಿಸಿಕೊಂಡ, ಬಂದವನು ಬೇರೆ ಯಾರೋ ಅಲ್ಲಪ್ಪ, ನಾನು ಇಂದ್ರನೇ ಬಂದಿದ್ದೇನೆ ಅಂತ. ಇಂದ್ರನೇ ಬಂದಿದ್ದೇನೆ ಅಂತ ಹೇಳಿದ ಮೇಲೆ ಮತ್ತೆ ಯವಕ್ರೀತ ಮತ್ತೆ ಚಿಗುರಿದ, ಇಲ್ಲ, ನನಗೆ ನೀವು ವಿದ್ಯೆಯನ್ನು ಕೊಡಲೇಬೇಕು, ನಾನು ವಿದ್ಯಾವಂತನಾಗಲೇಬೇಕು, ನಾನು ಗುರುಗಳನ್ನೆಲ್ಲ ಆಶ್ರಯಿಸ್ಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿದ. ನೋಡಪ್ಪ, ಹಾಗಾಗುದಿಲ್ಲ, ಇದು ಜಗತ್ತಿನ ನಿಯಮ ಅಲ್ಲ, ನೀನು ಗುರುಗಳನ್ನು ಆಶ್ರಯಿಸಬೇಕು, ನಿನ್ನ ತಪಸ್ಸಿಗೆ ನಾನು ಆ ವಿದ್ಯೆಯನ್ನು ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಕೊಡ್ಲೇಬೇಕು ಅಂತ ಹಠ ಹಿಡಿದ. ಸರಿ ಅಂತೇಳಿ ಇಂದ್ರದೇವರು ವರವನ್ನು ಕೊಟ್ಟರು, ನೀನು ವಿದ್ಯಾವಂತನಾಗು ಅಂತ. ಸಂತೋಷ ಆಯ್ತು ಯವಕ್ರೀತನಿಗೆ, ಈ ನನ್ನ ತಪಸ್ಸಿಗೆ ಫಲ ಸಿಕ್ಕಿತು ಅಂತ ಅಂದುಕೊಂಡ ಅಷ್ಟೆ. ಆದರೆ ಏನಾಯ್ತು ಪರಿಣಾಮ, ಅವನಿಗೆ ಅಹಂಕಾರ ಬಂತು. ನನ್ನಂತ ವಿದ್ಯಾವಂತ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಇದು ಹೀಗೆ ನೋಡಿ, ಇನ್ಸ್ಟ್ಯಾಂಟ್ ಆಗಿ ಪಡ್ಕೊಂಡ್ರೆ ಸಮಸ್ಯೆ ಆಗೋದು ಹೀಗೆ. ನಮಗೆಲ್ಲ ಬೇಗ ಸಿಗಬೇಕು ಅಂತ ಇರ್ತದೆ ನಮಗೆ, ನಮ್ದೊಂದು ಬೇಕು, ನಮ್ದೊಂದು ಆಗಬೇಕು ಅಂತ, ಮೊದಲು ನಮ್ದಾಗಬೇಕು ಅಂತ. ಇವನ ಸಮಸ್ಯೆ ಇದೆ. ಅವನಿಗೆ ನೋಡಿ, ವಿದ್ಯೆ ಹೇಳುವಂಥದ್ದು ಹೇಗೆ ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಗುರುಕುಲ ವಾಸ ಮಾಡಬೇಕು. ಒಬ್ಬ ಯೋಗ್ಯ ಗುರುಗಳನ್ನು ಹೊಂದಿ ಗುರುಕುಲ ವಾಸವನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಆ ಮೂಲಕ ವಿದ್ಯೆಯನ್ನು ಸಂಪಾದಿಸಬೇಕು. ಇದು ಹಿಂದಿನ ಕಾಲ. ಈಗಿನ ಕಾಲದಲ್ಲೂ ಹಾಗೆ. ಒಂದು ಮಗುವಿಗೆ ನಮ್ಮ ಲೆಕ್ಕದಲ್ಲಿ ನಾವೊಂದು ಇಂಜಿನಿಯರಿಂಗು, MBBS ಇನ್ಯಾವುದೋ ಇತ್ಯಾದಿ ಏನೋ ಒಂದು ಓದಿಸಬೇಕು ಅಂತ ಇದ್ರೆ, ನೀವು ಹುಟ್ಟಿದ ಮಗುವನ್ನು ತೆಗೆದುಕೊಂಡು ನೀವು ಇಂಜಿನಿಯರಿಂಗ್ ಕಾಲೇಜಿಗೋ, MBBS ಕಾಲೇಜಿಗೋ, ಡಿಗ್ರಿ ಕಾಲೇಜಿಗೋ ಸೇರಿಸ್ತೀರಾ? ಮೊದಲು ನೀವು ಪ್ಲೇ ಸ್ಕೂಲಿಗೆ ಸೇರಿಸ್ತೀರಿ, LKG ಮಾಡ್ತೀರಿ, UKG ಮಾಡಿಸ್ತೀರಿ, ಪ್ರೈಮರಿ ಆಗಬೇಕು, ಹೈಸ್ಕೂಲ್ ಆಗಬೇಕು, PUC ಆಗಬೇಕು. ಹಂತವಾಗಿ ಆ ಮಗು ಜೀವನಾನುಭವವನ್ನು ಕಲಿತುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ಕೊನೆಗೆ ವೃತ್ತಿಪರ ಈ ತರಗತಿಗಳಿಗೆಲ್ಲ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಆಮೇಲೆ ಒಂದಷ್ಟು ಕೋಚಿಂಗ್ ಪಡ್ಕೊಂಡು ಆಮೇಲೆ ಅವನು ಅಂದುಕೊಂಡಂಥ ವಿದ್ಯೆಯನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯ. ಲೌಕಿಕವಾದ ಜಗತ್ತಿನಲ್ಲಿಯೇ ಇಷ್ಟು ಹಂತಗಳುಂಟು ನಾವು ಸಾಧನೆ ಮಾಡಲಿಕ್ಕೆ. ಆದರೆ ಈ ವ್ಯಕ್ತಿ ಮಾತ್ರ ನನಗೆ ಎಲ್ಲವೂ ಕೂಡಲೇ ಸಿಗಬೇಕು ಅಂತ ಹೊರಟ. ಇದು ಸಾರ್ಥಕ ಆಗುವುದಿಲ್ಲ. ಈ ವ್ಯಕ್ತಿಗೆ ಅಹಂಕಾರ ಬಂತು, ನನಗೆಲ್ಲ ಬಂತು, ನನಗೆಲ್ಲ ಸಿಕ್ಕಿತು ಅಂತ. ಇದರ ಪರಿಣಾಮ ಮುಂದೇನಾಯಿತು? ಇದು ಬಹಳ ಕುತೂಹಲದ್ದು. ಈ ರೈಭ್ಯರಿಗೆ ಇಬ್ರು ಮಕ್ಕಳಿದ್ರಲ್ವ, ಅರ್ವಾವಸು ಪರಾವಸು ಅಂತ. ಅದರಲ್ಲಿ ಈ ಅರ್ವಾವಸು ಹೇಳುವಂತಹ ವ್ಯಕ್ತಿಯ ಹೆಂಡತಿ ಬಹಳ ಚೆನ್ನಾಗಿದ್ಲು ನೋಡಲಿಕ್ಕೆ, ಒಳ್ಳೆಯ ಸ್ಫುರದ್ರೂಪಿ. ಅವಳನ್ನು ಕಂಡು
ಈ ಯವಕ್ರೀತನಿಗೆ ಮನಸ್ಸಾಯಿತು, ನನಗೆ ಈ ಹೆಣ್ಣು ಮಗಳು ಬೇಕು ಅಂತ. ಇದು ನೋಡಿ, ಇದು ವಿವೇಕ ಇಲ್ಲದಿರುವಂಥ ವಿದ್ಯೆ. ಅವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿವೇಕ ಅವನಿಗೆ ಇಲ್ಲ, ಬುದ್ಧಿ ಇಲ್ಲ, ಒಬ್ಬ ಯೋಗ್ಯ ಗುರುವಿನ ಉಪದೇಶ ಇಲ್ಲ. ಅವನು ಸ್ವಲ್ಪ ಕೆಟ್ಟ ರೀತಿಯಲ್ಲಿ ವರ್ತಿಸಿಕೊಂಡ ಅವಳ ಮುಂದೆ ಹೋಗಿ. ಆ ಹೆಣ್ಣು ಮಗಳಿಗೆ ಮನಸ್ಸಿಗೆ ಬಹಳ ಬೇಸರ ಆಯಿತು. ಅಯ್ಯೋ, ನನ್ನನ್ನು ಮುಂದೆ ಬಂದು ಆ ಯವಕರಿತ ಈ ರೀತಿಯಾಗಿ ವರ್ತಿಸಿಬಿಟ್ಟಲ್ವಾ ಅಂತ. ಆ ಹೆಣ್ಣುಮಗಳು ನೇರವಾಗಿ ಹೋಗಿ ತನ್ನ ಮಾಮನ ಬಳಿಯಲ್ಲಿ ಹೋಗಿ ತನ್ನ ಬೇಸರವನ್ನು ಹೇಳಿಕೊಂಡು ರೈಭ್ಯರ ಬಳಿಯಲ್ಲಿ, ಮಾವ ನನಗೆ ಹೀಗೆ ಆ ಯುವಕರೀತ ಬಂದು ಅವಮಾನ ಮಾಡಿಬಿಟ್ಟ ಅಂತ. ರೈಭ್ಯರಿಗೆ ಅನಿಸ್ತು, ಇವಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕಲಿಸಬೇಕು ಅಂತ. ಒಂದು ಕೃತ್ಯವನ್ನು ಪ್ರಯೋಗ ಮಾಡಿ ಆ ಹೆಣ್ಣುಮಗಳು ಹೇಗಿದ್ದಾಳೋ ಅದೇ ರೀತಿಯಾಗಿ ಒಂದು ತದ್ರೂಪವನ್ನು ಸೃಷ್ಟಿಸಿ ಯವಕ್ರೀತನ ಹತ್ತಿರಕ್ಕೆ ಕಳಿಸಿದ್ರು. ಯವಕ್ರೀತ ಏನು ಮಾಡ್ತಾರೆ, ಮತ್ತದೇ ಈ ಹಿಂದಿನ ಚಾಳಿಯನ್ನೇ ಮುಂದುವರಿಸಿದ. ಬಹಳ ಅಸಭ್ಯವಾಗಿ ವರ್ತಿಸಿದ ಪರಿಣಾಮವಾಗಿ ಯವಕ್ರೀತ ಅದರ ಮುಂದೆ, ಆ ಕೃತ್ಯದ ಮುಂದೆ ಸುಟ್ಟು ಭಸ್ಮ ಆಗಿ ಹೋದ. ಅವನು ನಾಶವನ್ನು ಹೊಂದಿದ ಅಂತ. ಈ ಒಟ್ಟು ಕಥೆಯ ಸಾರಾಂಶ ನಮಗೆ ಏನು, ಈ ಕಥೆ ನಮಗೇನು ತೋರಿಸಿಕೊಡ್ತಾ ಇದೆ? ನೀವು ಯಾವುದನ್ನು ಕೂಡ, ಯಾವುದೇ ಒಂದು ವಿದ್ಯೆಯನ್ನು ಕೂಡ ಸುಲಭವಾಗಿ ಗಳಿಸಿಕೊಳ್ಬಹುದು ಅಂತ ಹೇಳಿ ಇಂಥ ಕೆಟ್ಟ ಪ್ರಯತ್ನಕ್ಕೆ ಕೈ ಹಾಕಬೇಡಿ, ಅದು ದಕ್ಕುವುದಿಲ್ಲ ನಮಗೆ. ಒಬ್ಬ ಈ ಯವಕ್ರೀತನಂತ ಒಬ್ಬ ವ್ಯಕ್ತಿ ತಪಸ್ಸು ಮಾಡಿ ಎಲ್ಲವನ್ನು ಗಳಿಸಿಕೊಳ್ತೇನೆ ಅಂತ ಹೋದ. ಇದರ ಪರಿಣಾಮ ಏನಾಯಿತು? ಅವಿವೇಕತನದಿಂದ ತಾನು ಅಸಭ್ಯವಾಗಿ ವರ್ತಿಸಿ ತನ್ನ ನಾಶವನ್ನ ತಾನೇ ಮಾಡಿಕೊಂಡ. ತಾನು ತೋಡಿದ ಹೊಂಡಕ್ಕೆ ತಾನೇ ಬಿದ್ದು ತನ್ನ ಮರಣವನ್ನ ತಾನು ಕಂಡುಕೊಂಡ. ಹಾಗಾಗಿ ಈ ನಮ್ಮ ಗುರುಗಳು, ನಮ್ಮ ಹಿರಿಯರು ಅಂತ ತೋರಿಸಿಕೊಟ್ಟ ಮಾರ್ಗದಲ್ಲಿ, ಅವರು ಕೊಟ್ಟಂಥ ಉಪದೇಶದ ದಾರಿಯಲ್ಲಿ ನಾವು ನಡೆದಾಗ ಮಾತ್ರ ನಾವು ಸೇರಬೇಕಾದಂತಹ ಜಾಗವನ್ನು ಸೇರಬಹುದು, ಮಾಡಬೇಕಾದಂತಹ ಸಾಧನೆ ನಮ್ಮಿಂದ ಆ ಗುರುಗಳು ಮಾಡಿಸ್ತಾರೆ ಅನ್ನುವ ದೊಡ್ಡ ಸಂದೇಶವನ್ನು ನಮಗೆ ಈ ಕಥೆ, ಈ ಪುರಾಣದ ಕಥೆ ನಮಗೆ ತೋರಿಸಿಕೊಡ್ತದೆ. ಹಾಗೆಲ್ಲ ನಮಗೆಲ್ಲ ಗುರುಗಳು ಯಾರು? ಇದೊಂದು ಪ್ರಶ್ನೆ. ನಾವು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಗುರುವನ್ನು ಸ್ವೀಕರಿಸಿಕೊಳ್ಬೇಕು? ಈಗ ಜಗತ್ತಲ್ಲಿ ಬೇಕಾದಷ್ಟು ಮಂದಿ ಗುರೂಜಿಗಳಿದ್ದಾರೆ. ನೀವು ಈಗಿನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಎಷ್ಟು ಜನ ಬೇಕು ಗುರೂಜಿ ಅಂತ. ನೀವೊಂದು ಚಾಟ್ ಜಿಪಿಟಿಯಲ್ಲೋ ಅಥವಾ ಗೂಗಲಲ್ಲೋ ಒಂದು ಗುರೂಜಿ ಅಂತ ನೀವೊಂದು ಟೈಪ್ ಮಾಡಿ ಸಾಕು, 1000 ಜನ ಗುರೂಜಿಗಳ ಹೆಸರು ಬರ್ತದೆ. ಈ 1000 ಜನರಲ್ಲಿ ನೀವು ಯಾರನ್ನು ನೀವು ಹೋಗಿ ಕೇಳ್ತೀರಿ? ಒಬ್ಬೊಬ್ಬರು ಒಂದೊಂದು ರೀತಿ ದಾರಿಯನ್ನು ಹೇಳ್ತಾರೆ. ಮತ್ತೆ ಗೊಂದಲ ಮನಸ್ಸಿಗೆ, ಅವರು ಹೇಳಿದ್ದು ಕೇಳಬೇಕು, ಇವರು ಹೇಳಿದ್ದು ಕೇಳಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಈ ಗೊಂದಲಗಳಿಗೆ ನಮಗೆ ನಿಮಗೆ ಅವಕಾಶವೇ ಇಲ್ಲ. ಈ ಗೊಂದಲಗಳ ಆಗುವಂತಹ ಅವಕಾಶವನ್ನು ನಮ್ಮ ಹಿರಿಯರು ನಮಗೆ ಮಾಡಿ ಕೊಡಲೇ ಇಲ್ಲ. ದೊಡ್ಡ ಗುರುಗಳನ್ನ, ಶ್ರೇಷ್ಠ ಗುರುಗಳನ್ನ, ಸತ್ಯಲೋಕದ ಅಧಿಪತಿಗಳಾದಂತಹ ಆ ವಾಯುದೇವರ ಸ್ಥಾನಕ್ಕೆ ಬರುವಂತಹ ಗುರುಗಳನ್ನ, ಶ್ರೀ ವಾದಿರಾಜ ಗುರು ಸಾರ್ವಭೌಮರನ್ನು ನಮಗೆಲ್ಲ ಗುರುಗಳಾಗಿ ಕೊಟ್ಟಿದ್ದಾರೆ. ಒಳ್ಳೆಯ ಗುರುಗಳು ಬೇಕು ಅಂತ ಹಾದಿ ಬೀದಿ ತಿರುಗಾಡ್ಲಿಕ್ಕೆ ಹೋಗಬೇಡಿ, ಹಾದಿ ಬೀದಿಯ ಬಾಬಾಗಳನ್ನು ಹುಡುಕಿಕೊಂಡು ಹೋಗಬೇಡಿ. ಶ್ರೇಷ್ಠ ಗುರುಗಳ ಪಾದವನ್ನು ಹಿಡಿಯಿರಿ, ಜೀವನದಲ್ಲಿ ಉದ್ಧಾರ ಆಗ್ತೀರಿ ಅಂತ ನಮ್ಮ ಹಿರಿಯರು ತೋರಿಸಿಕೊಟ್ರು. ಸರಿ, ಹಾಗಾದ್ರೆ ನಾವು ಇನ್ಮೇಲೆ ಏನು ಮಾಡಬೇಕು? ವಾದಿರಾಜರ ಪಾದವನ್ನು ಆಶ್ರಯಿಸಬೇಕು. ನೀವು ವಾದಿರಾಜರ ಪಾದವನ್ನು ಆಶ್ರಯಿಸಿದರೆ ನಿಮ್ಮಿಂದ ಆಗದೇ ಇರುವ ಕೆಲಸಗಳಿಲ್ಲ, ಎಲ್ಲವನ್ನು ವಾದಿರಾಜರು ಮಾಡಿಸ್ತಾರೆ. ಇದಕ್ಕೆ ಯಾವುದು ಉದಾಹರಣೆ? ಯಾವುದು? ನೀವು ಬೇರೆ ಉದಾಹರಣೆ ನೋಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಕುಲದ ಮೂಲ ವ್ಯಕ್ತಿಯ ಉದಾಹರಣೆಯನ್ನೇ ಇಟ್ಕೊಳ್ಳಿ. ಅವತ್ತು ಆ ಒಬ್ಬ ದೈವಜ್ಞ ಬ್ರಾಹ್ಮಣ ಒಂದು ವಿಗ್ರಹವನ್ನು ಮಾಡಲಿಕ್ಕೆ ಹೋಗಿ, ಅದು ವಿಗ್ರಹದ ಬದಲಾಗಿ ಗಣಪತಿ ಮಾಡಲಿಕ್ಕೆ ಹೋಗಿ ಹಯಗ್ರೀವಾಗಿ ಪರಿವರ್ತನೆ ಆಗಿ, ಇದೆಲ್ಲವೂ ಕೂಡ ಏನು? ಭಗವಂತನಿಗೆ ಒಂದು ಸಂಕಲ್ಪ ಇತ್ತು, ಏನಾದರೂ ಮಾಡಿ ಈ ಕುಲವನ್ನು ಉದ್ಧಾರ ಮಾಡಬೇಕಲ್ವಾ, ಈ ಸಮಾಜವನ್ನು ಮೇಲಕ್ಕೆತ್ತಬೇಕಲ್ವಾ, ಏನು ಮಾಡಲಿ? ಸಾಕ್ಷಾತ್ ಹಯಗ್ರೀವ ದೇವರೇ ವಾದಿರಾಜ ಗುರು ಸಾರ್ವಭೌಮರನ್ನ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದ್ದಾರೆ. ಬೇರೆ ಯಾರೂ ಪರಿಚಯ ಮಾಡಿ ಕೊಟ್ಟದಲ್ಲ, ಸಾಕ್ಷಾತ್ ಹಯಗ್ರೀವ ದೇವರೇ ವಾದಿರಾಜ ಗುರುಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇವರನ್ನು ಹಿಡ್ಕೊಳ್ಳಿ, ನನ್ನ ಹತ್ರಕ್ಕೆ ಬರ್ಬೋದು ನೀವು ಅಂತ. ಇದು ಹಯಗ್ರೀವ ದೇವರು ತೋರಿಸಿಕೊಟ್ಟಂತಹ ಮಾರ್ಗ. ಈ ಹಯಗ್ರೀವ ದೇವರು ತೋರಿಸಿಕೊಟ್ಟಂತಹ ಮಾರ್ಗ ಯಾವುದು?
ವಾದಿರಾಜರ ಮಾರ್ಗ. ವಾದಿರಾಜರ ಮಾರ್ಗವನ್ನು ನೀವು ಹಿಡಿದುಕೊಂಡ್ರೆ ನೀವು ಹೇಗಿರೋ ದೇವರನ್ನು ಸೇರಬಹುದು, ಹೇಗಿರೋ ದೇವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬಹುದು. ಹಾಗಾಗಿ ಈ ಮಾರ್ಗದಿಂದ ನಾವೆಲ್ಲ ವಂಚಿತರಾಗುವುದು ಬೇಡ ಅನ್ನುವ ಆಶಯ ನಮ್ಮದಷ್ಟೇ. ನೀವೆಲ್ಲ ಈ ಶ್ರದ್ಧೆಯನ್ನ ನೀವು ಮಾಡಿದ್ದೀರಿ, ಗುರುಭಕ್ತಿಯನ್ನ ತೋರಿಸಿದ್ದೀರಿ, ನಿಮ್ಮ ಹಿರಿಯರೆಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಇವತ್ತಿನ ಕಾರ್ಯಕ್ರಮ. ಇಲ್ಲದೆ ಇದ್ರೆ ಈ ಕುಮಟಾದಲ್ಲಿ ಇಷ್ಟು ಜನ ಸೇರಲಿಕ್ಕೆ ಸಾಧ್ಯ ಇತ್ತ? ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ವಾದಿರಾಜರನ್ನ ಆಶ್ರಯಿಸಿಕೊಂಡವರಿಗೆ ಎಂದಿಗೂ ಕೂಡ ಆಪತ್ತು ಇಲ್ಲ, ಎಂದಿಗೂ ಆಪತ್ತು ಬರುವುದಿಲ್ಲ. ಅದು ಎಷ್ಟೇ ದೊಡ್ಡ ಆಪತ್ತು ಬರುವುದಿದ್ರೂ ಕೂಡ ಅದನ್ನ ಸಣ್ಣ ಮಟ್ಟದಲ್ಲಿ ಪರಿಹರಿಸಿಕೊಟ್ಟು ಅವನ ಆ ಎಲ್ಲ ಪ್ರಾರಬ್ಧ ಕರ್ಮವನ್ನು ಪರಿಹರಿಸಿ ಅವನನ್ನ ಮೇಲಕ್ಕೆ ಎತ್ತುವಂತಹ ದೊಡ್ಡ ಕರುಣಾಪೂರ್ಣ ಗುರುಗಳು ನಮ್ಮ ವಾದಿರಾಜ ಗುರುಗಳು. ಒಂದು ಸಣ್ಣ ಕಥೆ ಹೇಳ್ತೇನೆ. ವಾದಿರಾಜರ ಜೀವಿತಾವಧಿಯಲ್ಲಿ ಆದಂತಹ ಘಟನೆ. ವಾದಿರಾಜರು ಸಂಚಾರ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದೆ ಎಲ್ಲ ಕಾಲ್ನಡಿಗೆಯಲ್ಲಿ ಹೀಗೆ ಹೋಗ್ತಾ ಇದ್ರು. ಒಂದೊಂದು ಊರಿಂದ ಒಂದೊಂದು ಊರಿಗೆ ಹೀಗೆ ಎಲ್ಲ ಶಿಷ್ಯರ ಗುಂಪನ್ನು ಕಟ್ಟಿಕೊಂಡು ಕಾಲ್ನಡಿಗೆಯಲ್ಲಿ ಹೋಗಬೇಕಾದ್ರೆ ಒಂದು ದಿವಸ ರಾತ್ರಿ ಆಯಿತು, ಕತ್ತಲಾಗಿಬಿಡ್ತು, ರಾತ್ರಿ ಆಗಿಬಿಡ್ತು. ಒಂದು ಕಾಡಿನ ದಾರಿಯಲ್ಲಿ ಸೇರ್ಕೊಂಡಿದ್ದಾರೆ. ಕಾಡಿನ ದಾರಿಯಲ್ಲಿ ಸೇರಿದ ಕೂಡಲೇ ಶಿಷ್ಯರಿಗೆಲ್ಲ ಭಯ ಆವರಿಸಿತು. ಎಲ್ಲಿ ನೋಡಿದ್ರು ನಿಮಗೆ ಕಗ್ಗತ್ತಲೆ, ದಾರಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ. ಕೆಲವರಿಗೆ ದಾರಿ ತಪ್ಪಿತು. ಈಗ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರು. ಎಲ್ಲರೂ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಈ ನಮಗೆ ದಾರಿ ಯಾವುದು ಅಂತ ಕಾಣ್ತಾ ಇಲ್ಲ, ಹೇಗೆ ನಾವು ಊರನ್ನು ಸೇರಬೇಕು ಅಂತ. ಆದರೆ ಅವರು ಯಾರ ಹಿಂದೆ ಇದ್ದಾರೆ? ಅವರು ವಾದಿರಾಜರ ಹಿಂದೆ ಇದ್ದಾರೆ. ವಾದಿರಾಜರ ಹಿಂದಿರುವಂತಹ ಶಿಷ್ಯರಿಗೆ ದಾರಿ ತಪ್ಪಲಿಕ್ಕೆ ಸಾಧ್ಯವಾ? ದಾರಿ ತಪ್ಪಲಿಕ್ಕೆ ವಾದಿರಾಜರು ಬಿಟ್ಟಾರ? ವಾದಿರಾಜರು ಬಿಡೋದಿಲ್ಲ. ವಾದಿರಾಜರು ಎಂದಿಗೂ ಅವರನ್ನು ನಂಬಿದ ಭಕ್ತರನ್ನ ಅವರು ಕೈ ಬಿಡುವವರಲ್ಲ. ಒಂದು ಸಣ್ಣ ಪದ್ಯವನ್ನ ಅವರು ಶಿಷ್ಯರಿಗೆಲ್ಲ ಹೇಳಿಕೊಟ್ರು. ಕಂಜಾಕ್ಷ ಕಾಯಯ್ಯ ಕರುಣಾನಿಧಿಯೇ ಅಂತ ಹೇಳಿ ಒಂದು ಹಾಡನ್ನು, ಒಂದು ಕೀರ್ತನೆಯನ್ನು ರಚಿಸಿ ಜೋರಾಗಿ ಹೇಳಿದರು. ಎಲ್ಲರೂ ಕೂಡ ಪರಸ್ಪರ ಕೈ ಹಿಡ್ಕೊಂಡು, ವಾದಿರಾಜರ ಕೈ ಹಿಡ್ಕೊಂಡು ಆ ಕಗ್ಗತ್ತಲೆಯ ದಾರಿಯಲ್ಲಿ ಕೂಡ ಕಾಡನ್ನು ದಾಟಿ ಅವರು ಊರನ್ನು ಸೇರಿದ್ರು ಅಂತ ವಾದಿರಾಜರ ಚರಿತ್ರೆಯಲ್ಲಿ ಈ ಕಥೆ ಉಲ್ಲೇಖ ಆಗ್ತದೆ. ಒಂದು ಸಣ್ಣ ಕೀರ್ತನೆಯನ್ನು ರಚಿಸಿಕೊಟ್ಟು ಆ ಕತ್ತಲೆಯ ಭಯವನ್ನು ಪರಿಹರಿಸಿ ಆ ಮಾರ್ಗದ ಯಾವುದೇ ರೀತಿಯ ಆಯಾಸ ಆಗದಂತೆ ತಾವು ದಾರಿಯನ್ನು ಸಾಗಿದ್ರು ವಾದಿರಾಜರು ಅಂತ ಶಿಷ್ಯರಿಗೆ ಈ ರೀತಿಯಾಗಿ ಭಯವನ್ನು ಪರಿಹರಿಸಿ ಅಭಯವನ್ನು ಕೊಡುವಂತಹ ಗುರುಗಳು ವಾದಿರಾಜರು. ಇಂಥದ್ದೇ ಇನ್ನೊಂದು ಪ್ರಸಂಗ. ಕಾಶಿಗೆ ಹೋಗಿದ್ದಾರೆ ವಾದಿರಾಜರು. ಕಾಶಿಯಲ್ಲಿ ಗಂಗಾ ನದಿಯ ತೀರದಲ್ಲಿ ಅಲ್ಲಿ ಬಿಡಾರವನ್ನು ಹೂಡಿದ್ದಾರೆ, ವಿಶ್ರಾಂತಿ, ರಾತ್ರಿ ಮಲಗಲಿಕ್ಕೆ ಅಂತ ಹೇಳಿ ಮಲಗಿದ್ದಾರೆ. ಗಂಗಾ ತೀರದಲ್ಲಿ ಎಲ್ಲರೂ ಮಲಗಿದ್ದಾರೆ. ಅಲ್ಲಿ ಯಾರೋ ಬಂದು ಹೇಳಿದ್ರು, ಸ್ವಾಮಿ ಇಲ್ಲಿ ಮಲಗಬೇಡಿ, ಇಲ್ಲಿ ರಾತ್ರಿ ಹೊತ್ತು ಮೊಸಳೆಗಳೆಲ್ಲ ಬರ್ತದೆ ಅಂತ. ವಾದಿರಾಜರು ಹೇಳಿದ್ರು, ಏನೂ ತೊಂದರೆ ಇಲ್ಲ, ಇಲ್ಲೇ ಮಲಗಲಿ, ತಂಪಾಗಿದೆ, ಈ ಪ್ರದೇಶ ತುಂಬಾ ಚೆನ್ನಾಗಿದೆ ಅಂತ. ಶಿಷ್ಯರು ಎಲ್ಲ ಅಲ್ಲಿ ಗಂಗಾ ನದಿಯ ತೀರದಲ್ಲಿ ಎಲ್ಲರೂ ಉದ್ದಕ್ಕೆ ಮಲಗಿಕೊಂಡ್ರು. ಆದ್ರೆ ಏನಾಯ್ತು, ರಾತ್ರಿ ಇದ್ದಕ್ಕಿದ್ದಾಗೆ ಮೊಸಳೆಗಳು ನೀರಿಂದ ಮೇಲಕ್ಕೆ ಬಂದವು. ಒಬ್ಬ ಶಿಷ್ಯನಿಗೆ ಎಚ್ಚರ ಆಯಿತು. ನೋಡ್ತಾನೆ, ಮೊಸಳೆಗಳು ಬರ್ತಾ ಇದೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅವನು ಜೋರಾಗಿ ಕೂಗ್ಲಿಕ್ಕೆ ಆರಂಭ ಮಾಡ್ತಾನೆ, ಗುರುಗಳೇ ಮೊಸಳೆಗಳು ಬರ್ತಾ ಇದೆ, ಏನು ಮಾಡಬೇಕು ನಮಗೆ ಅಂತ. ನಿಮ್ಮ ಒಂದೆರಡು ಮೊಸಳೆ ಆದ್ರೆ ಓಡಿ ಹೋಗ್ಬೋದು, ಹಿಂಡು ಮೊಸಳೆಗಳು ಒಮ್ಮೆಲೆ ಮೇಲಕ್ಕೆ ಬಂದ್ರೆ ಏನು ಮಾಡಬೇಕಿತ್ತು? ಶಿಷ್ಯನಿಗೆ ದಾರೆ ತೋಚದೇನೆ ವಾದಿರಾಜರನ್ನ ಜೋರಾಗಿ ಕೂಗುತ್ತಾನೆ. ವಾದಿರಾಜರು ಬರ್ತಾರೆ. ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ನದಿ ತೀರದಲ್ಲಿ ಒಂದು ಉದ್ದಕ್ಕೆ ಗೆರೆಯನ್ನ ಇಳಿತಾರೆ. ಆ ಗೆರೆಯನ್ನು ದಾಟಿ ಮೊಸಳೆಗಳು ಮುಂದಕ್ಕೆ ಬರಬಾರದು ಅಂತ. ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಲಕ್ಷ್ಮಣ ರೇಖೆ ಹಾಕ್ತಿರಲ್ಲ ನೀವು, ಜಿರಳೆ ಬರೆದಿದ್ದಾಗೆ, ಹಾಗೆ ಆ ಲಕ್ಷ್ಮಣ ರೇಖೆಗೆ ದಾಟಿ ಜಿರಳೆ ಬರ್ತದೆ. ಆದರೆ ವಾದಿರಾಜರು ಹಾಕಿದ ರೇಖೆಯನ್ನು ದಾಟಿ ಯಾವ ಮೊಸಳೆಗಳು ಕೂಡ ಮುಂದಕ್ಕೆ ಬರಲಿಲ್ಲ. ಶಿಷ್ಯರೆಲ್ಲ ಬಹಳ ಸಂತೋಷಪಟ್ಟರಂತೆ. ವಾದಿರಾಜರನ್ನು ಆಶ್ರಯಿಸಿದವರಿಗೆ ಯಾವ ಭಯ ತಾನೇ ಬರಲಿಕ್ಕೆ ಸಾಧ್ಯ ಅಂತ, ಯಾವ ಭಯವೂ ಕೂಡ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಶಿಷ್ಯರಿಗೆ ಮತ್ತೆ ಆ ನಂಬಿಕೆ ಜಾಸ್ತಿ ಆಯಿತು. ಇಂತಹ ಹಲವಾರು ಉದಾಹರಣೆಗಳನ್ನು ನಾವೊಂದು ಕಾಣಬಹುದು. ವಾದಿರಾಜರನ್ನು ಆಶ್ರಯಿಸಿದವರಿಗೆ ಜೀವನದಲ್ಲಿ ಯಾವುದೇ ಭಯ ಇಲ್ಲ ಅಂತ. ಹಾಗಾಗಿ ವಾದಿರಾಜರನ್ನು ನಾವು ಕಾಮಧೇನು ಅಂತ ಕರೆಯುವುದು. ಕಾಮಧೇನು ಅಂದ್ರೆ ಏನು? ಅದು ಒಂದು ದೇವಲೋಕದ ಹಸು. ದೇವತೆಗಳಿಗೆ ಏನಾದರೂ ಅವರಿಗೆ ಅಪೇಕ್ಷೆ ಇದ್ರೆ, ಅವರ ಅಭೀಷ್ಟಗಳಿದ್ರೆ ಆ ಕಾಮಧೇನುವಿನ ಮುಂದೆ ಹೋಗಿ ಹೇಳ್ತಾರೋ ನನಗೆ ಇಂಥದ್ದೊಂದು ಬೇಕಪ್ಪ ಅಂತ. ಆ ಕಾಮಧೇನು ಬೇಕಾದದ್ದನ್ನೆಲ್ಲ ಕೊಡ್ತಾ ಇತ್ತು, ಅಭೀಷ್ಟವನ್ನು ಕೊಡ್ತಾ ಇತ್ತು. ಹಾಗಾಗಿ ಕಾಮಧೇನು ಅಂತ, ಕಾಮಿಸಿದ್ದನ್ನ ಕೊಡುವಂತಹ ಒಂದು ಹಸು ಅದು. ಕಲಿಯುಗದಲ್ಲಿ ನಮಗೆ ಅಂತಹ ದೇವಲೋಕದಲ್ಲಿ ಇರುವಂತಹ ಕಾಮಧೇನು ಕೇವಲ ದೇವತೆಗಳಿಗೆ ಮಾತ್ರ.
ಮತ್ತು ಮನುಷ್ಯರಿಗೆ ಸಿಗುವುದಿಲ್ಲ. ಆದರೆ ನಾವೇನು ಈ ಭಾಗ್ಯದಿಂದ ವಂಚಿತರಾಗಲಿಲ್ಲ. ನಮಗೆ ಕಾಮಧೇನು ಯಾರು ಅಂದರೆ ವಾದರಾಜರೇ ಕಾಮಧೇನು ಅಂತ ಇದ್ದಾರೆ. ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದೋ ಭೀಷ್ಟದ ಸತಾಂ ಅಂತ ವಾದಿರಾಜರನ್ನ ಸ್ತೋತ್ರ ಮಾಡಬೇಕಾದ್ರೆ ಹಾಗೆ ಹೇಳ್ತೇವೆ. ಕಾಮಧೇನು ಹೇಗೆ ಎಲ್ಲ ಅಭೀಷ್ಟವನ್ನ ಆ ಕಾಲದಲ್ಲಿ ನೀಡ್ತಾ ಇತ್ತೋ ಅದೇ ರೀತಿಯಾಗಿ ಕಲಿಯುಗದಲ್ಲಿ ಇರುವಂತಹ ಈ ವಾದಿರಾಜರು ಕಾಮಧೇನುವಿನಂತೆ ಎಲ್ಲ ಭಕ್ತರ, ಎಂತಹ ಭಕ್ತರ, ಸಜ್ಜನರಾದ ಭಕ್ತರ ಅಭೀಷ್ಟವನ್ನ ಈಡೇರಿಸ್ತಾ ಇದ್ದಾರೆ ಅಂತ. ಹಾಗಾಗಿ ವಾದಿರಾಜರನ್ನು ಹೋಗಿ ಪ್ರಾರ್ಥನೆ ಮಾಡಬೇಕಾದರೂ ಕೂಡ ಸ್ವಲ್ಪ ನಮ್ಮಲ್ಲಿಯೂ ಕೂಡ ಕ್ವಾಲಿಫಿಕೇಶನ್ಸ್ ಇದೆ. ನೀವು ನಿರ್ವಂಚನೆಯಿಂದ ಪ್ರಾರ್ಥನೆ ಮಾಡಬೇಕು. ಏನೋ ಒಂದು ಕೆಟ್ಟ ಪ್ರಾರ್ಥನೆ ಮಾಡಿದರೆ, ಇನ್ನೊಬ್ಬರಿಗೆ ಹಾಳಾಗಲಿ ಅಂತ ನೀವು ಏನಾದರೂ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದೆಲ್ಲ ಫಲಿಸುವುದಿಲ್ಲ. ಈ ಕಾಮಧೇನು ಹೇಗೆ ಹೇಳಿದರೆ ಅದು ಬೇಡಿದ್ದೆಲ್ಲ ಕೊಡ್ತದೆ. ವಾದಿರಾಜರೆಂಬ ಕಾಮಧೇನು ಹಾಗಲ್ಲ. ಒಂದು ಹೆಜ್ಜೆ ಕಾಮಧೇನುವಿಗೆ ಅಂತ ಮುಂದೆ ಇದ್ದಾರೆ ವಾದಿರಾಜರು. ಬೇಡಿದ್ದನ್ನೆಲ್ಲ ಕೊಡುವವರಲ್ಲ. ಈ ಭಕ್ತನಿಗೆ ಯಾವುದು ಕೊಟ್ರೆ ಅವನಿಗೆ ಹಿತ ಅಂತ ಹೇಳಿ ನೋಡಿ ಕೊಡುವವರು ವಾದಿರಾಜರು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ವಾದಿರಾಜರು ಹೀಗೆ ಸಂಚಾರದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಊರಿಗೆ ಹೋದರು. ಆ ಊರಿನಲ್ಲಿ ಒಬ್ಬ ಧನಿಕ ಇದ್ದ. ಒಳ್ಳೆ ಸಂಪತ್ತಿತ್ತು, ದುಡ್ಡಿತ್ತು, ಬೇಕಾದಷ್ಟು ಸಂಪತ್ತಿತ್ತು. ಅವನಿಗೆ ಕೊರತೆ ಏನಿತ್ತು ಹೇಳಿದರೆ, ಅವನಿಗೆ ಒಂದು ಮಕ್ಕಳೇ ಇರಲಿಲ್ಲ. ಮಕ್ಕಳಾಗಲಿಲ್ಲ ಅಂತ ಮನಸ್ಸಿಗೆ ಬಹಳ ಬೇಸರ ಆಗಿತ್ತು ಅವನಿಗೆ. ಅಯ್ಯೋ, ಇಷ್ಟೆಲ್ಲ ಸಂಪತ್ತುಂಟು, ನನಗೆ ಮಕ್ಕಳೇ ಆಗಲಿಲ್ಲಲ್ಲ ಅಂತ. ಬೇಕಾದಂಥ ಎಲ್ಲ ವ್ರತ ಮಾಡಿದ, ಪೂಜೆ ಮಾಡಿದ, ಎಲ್ಲ ಏನು ಮಾಡಬೇಕು ಮಕ್ಕಳಾಗಲಿಕ್ಕೆ ಎಲ್ಲ ಸೇವೆ ಮಾಡಿದ್ದಾನೆ. ಏನು ಮಾಡಿದರೆ ಅವನಿಗೆ ಮಕ್ಕಳಾಗಲಿಲ್ಲ. ಕೊನೆಗೆ ಯಾರೋ ಹೇಳಿದರು, ಈ ನಿಮ್ಮ ಊರಿಗೆ ವಾದಿರಾಜರು ಅಂತ ದೊಡ್ಡ ಗುರುಗಳು ಬಂದಿದ್ದಾರೆ, ನೀನು ಹೋಗಿ ಅವರನ್ನು ಹೋಗಿ ಕೇಳು, ನಿನಗೆ ಮಕ್ಕಳಾದರೂ ಆಗಬಹುದು ಅಂತ. ಸರಿ ಅಂತ ಹೇಳಿ ಈ ಧನಿಕ ಹೋಗಿ ವಾದಿರಾಜರನ್ನ ಪ್ರಾರ್ಥನೆ ಮಾಡಿದ. ಸ್ವಾಮಿ, ನನಗೆ ಬೇಕಾದಷ್ಟು ಸಂಪತ್ತುಂಟು, ಸಂಪತ್ತಿಗೇನು ಕೊರತೆ ಇಲ್ಲ, ನಿಮಗೇನು ಬೇಕು ಹೇಳಿ ನಾನೆಲ್ಲ ಕೊಡ್ತೇನೆ, ಆದರೆ ನನಗೊಂದು ಮಗು ಬೇಕು, ಮಗು ಆಗುವಾಗ ಅನುಗ್ರಹ ಮಾಡಿ ಅಂತ ವಾದಿರಾಜರಲ್ಲಿ ಕೇಳಿದ. ವಾದಿರಾಜರು ಆ ಧನಿಕನಿಗೆ ಹೇಳಿದರು, ಅಪ್ಪ, ನಿನ್ನ ಹತ್ರ ಸಂಪತ್ತು ಬೇಕಾದಷ್ಟು ಇರ್ಬೋದು, ಈ ಸಂಪತ್ತನ್ನ ಸದ್ವಿನಿಯೋಗ ಮಾಡು. ನೀನು ಒಳ್ಳೆಯ ಸತ್ಕರ್ಮವನ್ನು ಆಚರಿಸು, ಧರ್ಮಕರ್ಮವನ್ನು ಮಾಡು, ದಾನ ಧರ್ಮವನ್ನು ಮಾಡು, ಒಂದು ಒಳ್ಳೆಯ ಕೆಲಸಕ್ಕೆ ವಿನಿಯೋಗಿಸು. ನಿನ್ನ ಈ ಜನ್ಮದ ಬದುಕು ಇಷ್ಟೇ. ನೀನು ಮಕ್ಕಳಾಗಬೇಕು ಅಂತ ನಿರೀಕ್ಷೆ ಮಾಡಬೇಡ. ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ. ಇದು ನಿನ್ನ ಪ್ರಾರಬ್ಧ ಕರ್ಮ, ನೀನು ಅನುಭವಿಸಬೇಕು. ನಿನ್ನ ಸಂಪತ್ತನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸು, ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೆ ಶ್ರೇಯಸ್ಸಾಗ್ತದೆ ಅಂತ ವಾದಿರಾಜರು ಅವನಿಗೆ ಉಪದೇಶ ಮಾಡಿದರು. ಆದರೆ ಈ ಧನಿಕನಿಗೆ ಸಮಾಧಾನ ಆಗಲಿಲ್ಲ. ಯಾಕೋ ಈ ಸ್ವಾಮಿಗಳು ಪ್ರಯೋಜನ ಇಲ್ಲ, ನನಗೆ ಮಕ್ಕಳನ್ನು ಕೊಡಿ ಅಂತ ಕೇಳಿದರೆ ಇವರು ಆಗೋದಿಲ್ಲ ಅಂತ ಹೇಳಿಬಿಟ್ರಲ್ವಾ. ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ವಾಪಸ್ ಬಂದ. ಒಂದು ಸ್ವಲ್ಪ ಸಮಯ ಹೋದ್ಮೇಲೆ ಆ ಊರಿಗೆ ಇನ್ನೊಬ್ಬ ವ್ಯಕ್ತಿ ಬಂದ. ನಾನು ಆವಾಗ ಹೇಳಿದಾಗೆ ಒಬ್ಬ ಗುರುಜಿ, ಒಬ್ಬ ಮಂತ್ರವಾದಿ ಬಂದಿದ್ದ. ಮಂತ್ರವಾದಿ ಹತ್ರ ಹೋದ. ನನಗೆ ಮಕ್ಕಳಾಗಬೇಕು, ಏನಾದರೂ ಒಂದು ಅನುಗ್ರಹ ಮಾಡಿ ಅಂತ. ಮಂತ್ರವಾದಿ ಹೇಳಿದ, ಸರಿ, ನಿನಗೆ ನಾನು ಒಂದು ಫಲವನ್ನ ಮಂತ್ರಿಸಿ ಕೊಡ್ತೇನೆ, ಈ ಫಲವನ್ನು ನಿನ್ನ ಹೆಂಡತಿಗೆ ತಿನ್ನಿಸು, ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳೆ, ನಿನಗೆ ಮಗುವಾಗ್ತದೆ ಅಂತ. ಧನಿಕನಿಗೆ ಬಹಳ ಖುಷಿ ಆಯಿತು. ಓ, ನನಗೊಂದು ಮಗುವಾಗ್ತದೆ ಹಾಗಾದ್ರೆ ಅಂತ. ಫಲವನ್ನು ಸ್ವೀಕರಿಸಿದ. ಹೆಂಡತಿ ಗರ್ಭವತಿಯಾದ್ಲು, ಮಗು ಹುಟ್ಟಿತು. ಧನಿಕನಿಗೆ ಎಲ್ಲಿಲ್ಲದ ಸಂಭ್ರಮ. ಅಂತೂ ಇಂತೂ ನನಗೂ ಒಂದು ಮಗುವಾಯಿತು ಅಂತ. ಮಗು ಬೆಳೆಯಿತು, ಸಂತೋಷದಲ್ಲಿದ್ದ ಮನೆಯಲ್ಲಿ ಮಗುವಾಯಿತು ಅಂತ. ಒಂದು 4 ವರ್ಷ ಆಯಿತು. ಮತ್ತೆ ಆ ದಾರಿಯಲ್ಲಿ ವಾದಿರಾಜರು ಬಂದರು. ಅವನಿಗೆ ನೆನಪಾಯಿತು, ವಾದಿರಾಜರು ಬಂದರು ನಮ್ಮ ಊರಿಗೆ. ನನಗೆ ಅವತ್ತು ಹೇಳಿದರು, ನಿನಗೆ ಮಗುವಾಗುವುದಿಲ್ಲ ಅಂತ ಹೇಳಿದರು. ಹೋಗಿ ನನ್ನ ಮಗುವನ್ನು ತೋರಿಸಬೇಕು ಇವರಿಗೆ, ನನಗೆ ಮಗುವಾಗಿದೆ ನೋಡಿ ಅಂತ. ಅವನ ಹೆಂಡತಿಯನ್ನು ಕರೆದುಕೊಂಡು, ಮಗುವನ್ನು ಕರೆದುಕೊಂಡು ವಾದಿರಾಜರ ಹತ್ರಕ್ಕೆ ಹೋದಾಗ ವಾದಿರಾಜರು ಏನು ಬಂದದ್ದು ಕೇಳಿದರು. ಸ್ವಾಮಿ, ನಾನೊಂದು 4 ವರ್ಷದ ಹಿಂದೆ ನಿಮ್ಮ ಹತ್ರಕ್ಕೆ ಬಂದಿದ್ದೆ. ನೀವು ಅವಾಗ ಏನು ಹೇಳಿದ್ರಿ? ಮಗುವಾಗುವುದಿಲ್ಲ ಅಂತ ಹೇಳಿದ್ರಿ. ನೋಡಿ, ನನ್ನ ಹತ್ರ 4 ವರ್ಷದ ಮಗು ಉಂಟು. ಒಬ್ಬರು ಮಂತ್ರವಾದಿಗಳು ಬಂದಿದ್ರು, ಒಬ್ಬ ಬಾಬಾ ಬಂದಿದ್ರು, ನನಗೆ ಮಗು ಕೊಟ್ಟಿದ್ದಾರೆ ನೋಡಿ ಇಂತ ಬಹಳ ವ್ಯಂಗ್ಯವಾಗಿ ವಾದಿರಾಜರ ಮುಂದೆ ಅವನು ಮಾತನಾಡಿದ. ವಾದಿರಾಜರು ಹೇಳಿದ್ರು,
ನೋಡಪ್ಪ, ನೀನು ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಈ ಮಗು ನೀನು ಏನು ಅಂತ ತಿಳ್ಕೊಂಡಿದ್ದೀಯಾ ಕೇಳಿದರು. ಯಾಕೆ, ಏನಾಯಿತು, ಏನು ಅಂತ ನಾನು ತೋರಿಸ್ಲಾ ಕೇಳಿದರು. ಆಯಿತು ಅಂತ ಹೇಳಿದ. ಒಂದು ಮಂತ್ರಪೂರಿತವಾದ ಜಲವನ್ನು ಕೈಯಲ್ಲಿ ನೀರು ಹಾಕಿಕೊಂಡ್ರು, ಮಂತ್ರದಿಂದ ಅದನ್ನು ಅಭಿಮಂತ್ರಿಸಿದ್ರು. ಆ ಜಲವನ್ನು ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡಿದರು. ಪ್ರೋಕ್ಷಣೆ ಮಾಡಿದರೆ ಅದೊಂದು ದೊಡ್ಡ ಭೂತವಾಗಿ ಅದು ಪರಿವರ್ತನೆ ಆಯಿತು. ಪರಿವರ್ತನೆ ಆದಮೇಲೆ ಆ ಭೂತವನ್ನು ಅದನ್ನು ಪ್ರಶ್ನೆ ಮಾಡ್ತಾರೆ, ಯಾರು ನೀನು ಹೇಳುವುದು? ಆವಾಗ ಆ ಭೂತ ಹೇಳ್ತದೆ, ನಾನು ಆ ಮಂತ್ರವಾದಿಯ ಅಧೀನದಲ್ಲಿ ಇರುವವನು. ನಾನು ಈ ಮಂತ್ರವಾದಿ ಏನು ಮಾಡ್ತಾನೆ ಹೇಳಿದರೆ, ಯಾರಾದರೂ ಇಂಥವರು ಬಂದರೆ, ಮಕ್ಕಳಾಗಲಿಲ್ಲ ಅಂತ ಬಂದರೆ ನನ್ನನ್ನು ಅಭಿಮಂತ್ರಿಸಿ ಅವರ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ಬರುವಾಗಿ ಮಾಡ್ತಾನೆ. ನಾನು ಬೆಳೆದು ದೊಡ್ಡವನಾದ ಮೇಲೆ ಅವರ ಸಂಸಾರವನ್ನೆಲ್ಲ ನಾಶ ಮಾಡಿ ಅವರ ಸಂಪತ್ತನ್ನು ತೆಗೆದುಕೊಂಡು ಬರುವಂತೆ ನನಗೆ ಆದೇಶ ಮಾಡಿದ್ದಾನೆ ಅಂಥೇಳಿ ಆ ಭೂತ ಹೇಳ್ತದೆ. ಇಷ್ಟು ಹೇಳುವಾಗ ದಂಪತಿಗಳ ಕಣ್ಣಲ್ಲಿ ನೀರು. ನನ್ನನ್ನು ಬದುಕಿಸಿದ್ರಿ, ನನ್ನನ್ನು ಉದ್ಧಾರ ಮಾಡಿದ್ರಿ, ನನ್ನನ್ನು ಉಳಿಸಿದ್ರಿ ಅಂತ ಕಣ್ಣೀರು ಹಾಕ್ತಾರೆ. ವಾದರಾಜರ ಪಾದವನ್ನು ಗಟ್ಟಿಯಾಗಿ ಹಿಡಿತಾರೆ. ಮತ್ತೆ ಅವನು ಆ ಜೀವನದಲ್ಲಿ ಉದ್ಧಾರ ಆದ ಅಂತ ಒಂದು ಕಥೆ ವಾದರಾಜರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಇಲ್ಲಿ ಒಂದು ಪ್ರಶ್ನೆ, ಈಗ ವಾದರಾಜರು ಮಗುವಾಗುವುದಿಲ್ಲ ಅಂತ ಹೇಳಿ ಆಯಿತು, ಹೋಗಿ ಆಯಿತು, ಇವನಿಗೊಂದು ಮಗುವಾಗಿ ಆಯಿತು. ಮತ್ತೆ ವಾದರಾಜರ ಹತ್ರ ಬಂದ, ವ್ಯಂಗ್ಯದ ಮಾತನ್ನಾಡಿದ. ವಾದರಾಜರು ಸುಮ್ಮನೆ ಇರ್ಬೋದಿತ್ತಲ್ಲ, ಅವನ ಕರ್ಮವನ್ನು ಅವನು ಅನುಭವಿಸ್ತಾನೆ, ಯಾಕೆ ಸುಮ್ಮನೆ ನಾನು ಹೇಳಬೇಕು, ಆ ರಹಸ್ಯವನ್ನು ಯಾಕೆ ಹೇಳಬೇಕು ಅಂತ ಸುಮ್ಮನೆ ಇರ್ಬೋದಿತ್ತಲ್ಲ. ಹಾಗಲ್ಲ, ಅವನಲ್ಲಿಯೂ ಕೂಡ ಒಂದು ಒಳ್ಳೆಯತನ ಉಂಟು. ಒಬ್ಬ ಒಳ್ಳೆಯ ಜೀವ ಅವನು. ಅವನನ್ನು ನಾನು ಉದ್ಧಾರ ಮಾಡಬೇಕು, ಅವನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಸತ್ಯವನ್ನು ತೋರಿಸಿಕೊಟ್ಟು ಅವನಿಗೆ ಜೀವನದಲ್ಲಿ ಎಷ್ಟು ಸಿಗುತ್ತೋ ಅಟ್ಟನ್ನು ಸಿಗುವಂತೆ ಮಾಡಿ ಆ ಅನುಗ್ರಹ ಮಾಡುವಂತಹ ಕಾಮಧೇನು ಕಲ್ಪವೃಕ್ಷ ಅದು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ದೊಡ್ಡ ವ್ಯಕ್ತಿತ್ವ, ದೊಡ್ಡ ಶಕ್ತಿ ವಾದಿರಾಜರಲ್ಲಿದೆ. ಹಾಗಾಗಿ ನಾವೆಲ್ಲರೂ ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡೋಣ. ವಾದಿರಾಜರೇ, ನಮಗೆ ಏನು ಕೊಡಬೇಕು ಅಂತ ಉಂಟು ಅದನ್ನು ನೀವೇ ನೋಡಿ ಕೊಟ್ಟು ಬಿಡಿ. ಈಗ ನನಗೆ ಗೊತ್ತಿಲ್ಲ ಏನು ಕೇಳಬೇಕಂತ, ನನಗೆ ಗೊತ್ತಿಲ್ಲ, ನನಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಕೆಲವೊಮ್ಮೆ ಔಷಧಿಯನ್ನು ತೆಗೆದುಕೊಂಡ್ರೆ ನಮಗೆ ಅದರ ಸೈಡ್ ಎಫೆಕ್ಟ್ಸ್ ಏನು ಅಂತ ನಮ್ಗೆ ಗೊತ್ತಿರೋದು. ಡಾಕ್ಟರ್ ಹೇಳಬೇಕು, ಈ ಔಷಧಿ ನಿಮ್ಗೆ ಆಗೋದಿಲ್ಲ, ನಿಮ್ಗೆ ಬೇಡ, ಈ ನಿಮ್ಮ ದೇಹ ಪ್ರಕೃತಿಗೆ ಇದನ್ನು ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಸರಿ ಹೋಗ್ತದೆ ಇಂಥ ವೈದ್ಯರು ಹೇಳಬೇಕು ನಮಗೆ. ಇಲ್ಲದೆ ಹೋದರೆ ನಾವು ಕಂಡ ಔಷಧಿಯನ್ನು ತೆಗೆದುಕೊಳ್ತೇವಾ? ನಾವು ಔಷಧಿಗೆ ಆಗುವಾಗ ಬಹಳ ನಾವು ಜಾಗ್ರತೆ ಮಾಡ್ತೇವೆ. ನಮ್ಮದೇ ಫ್ಯಾಮಿಲಿ ಡಾಕ್ಟರ್ ಬೇಕು, ಒಳ್ಳೆ ಎಕ್ಸ್ಪರ್ಟ್ ಬೇಕು. ಈ ಔಷಧಿಗಳನ್ನೆಲ್ಲ ನಾವೆಲ್ಲ ಆನ್ಲೈನಲ್ಲಿ ನೋಡಿ ನಾವೇ ತಗೊಳ್ದುಕೊಳ್ಳೋದಿಲ್ಲ. ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಡಾಕ್ಟರ್ ಹತ್ರ ಕೇಳಿ, ಒಳ್ಳೆಯ ಡಾಕ್ಟರ್ ಅಂತ 4 ಸತಿ ಪರೀಕ್ಷೆ ಮಾಡಿ, ಸೆಕೆಂಡ್ ಒಪಿನಿಯನ್ ಕೇಳಿ ಆಮೇಲೆ ನಾವೆಲ್ಲ ತೆಗೆದುಕೊಳ್ತೇವೆ. ಆದರೆ ಒಂದು ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕಾದ್ರೆ ಹೀಗೆಲ್ಲ ಮಾಡ್ಲಿಕ್ಕಾಗ್ತದಾ? ಹಾಗಾಗುವುದಿಲ್ಲ. ಯೋಗ್ಯವಾದ ಗುರುಗಳನ್ನು ಆಶ್ರಯಿಸಿಕೊಂಡಾಗ ಮಾತ್ರ ನಮಗೆ ಯೋಗ್ಯವಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ, ಭಗವಂತನ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯ. ಅಂತಹ ದಾರಿಯನ್ನು ನಮಗೆಲ್ಲ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ಸಾಗೋಣ, ಗುರುಗಳ ಅನುಗ್ರಹವನ್ನು ಸಂಪಾದಿಸಿಕೊಳ್ಳೋಣ. ಆ ಮೂಲಕ ಹಯಗ್ರೀವ ದೇವರ ಸಂಪೂರ್ಣ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ಕುಮಟಾದಲ್ಲಿ ನಮ್ಮ ಇಲ್ಲಿನ ಎಲ್ಲ ಪುರೋಹಿತ ವೃಂದದವರು, ನಮ್ಮ ಸತ್ಯನಾರಾಯಣ ಭಟ್ರು, ಆಮೇಲೆ ನಾಗೇಶ್ ಭಟ್ರು, ಗಣೇಶ್ ಭಟ್ರು, ಇವರೆಲ್ಲ ಅನೇಕ ವೃಂದದವರು, ಇಲ್ಲೆಲ್ಲ ಪುರೋಹಿತರು ಜಾಸ್ತಿ ಇದ್ದಾರೆ ಅಂತ ಕಾಣ್ತದೆ ಅಲ್ವಾ? ಎಲ್ಲ ಪುರೋಹಿತ ವೃಂದದವರು ಸೇರಿ ಈಗೆಲ್ಲ ಬಹಳ ಸೀಸನ್, ತುಂಬ ಸೀಸನ್, ಹೆವಿ ಸೀಸನ್. ಈ ಸೀಸನ್ನಲ್ಲಿ ಕೂಡ ನಿಮ್ಮ ಕಾರ್ಯದ ಒತ್ತಡವನ್ನು ಕೂಡ ಬದಿಗಿಟ್ಟು ಗುರುಗಳು ನಮಗೆ ಅಧಿಕ ಮಾಸದಲ್ಲಿ ಬರಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಶ್ರದ್ಧೆಯಿಂದ ಕುಮಟದ ಎಲ್ಲ ಭಕ್ತರನ್ನು ಸೇರಿಸಿದ್ದೀರಿ. ಕುಮಟದ ಭಕ್ತರನ್ನು ಸೇರಿಸೋ ಜೊತೆಯಲ್ಲಿ ಪರವೂರಿನ ಭಕ್ತರನ್ನು ಸೇರಿಸಿದ್ದೀರಿ ಅನ್ನೋದು ಇದು ನಿಮ್ಮ ಊರಿನ ಒಂದು ದೊಡ್ಡ ಹೆಗ್ಗಳಿಕೆ ನಿಮಗೆ. ನೋಡಿ, ನಿಮ್ಮ ಕುಮಟದವರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಎಲ್ಲ ಊರು ನೋಡಿ ಬಂದಿದ್ದಾರೆ ಇಲ್ಲಿಗೆ. ಪ್ರತಿ ವರ್ಷ ಬರಬೇಕು ಅಂತ ಭಟ್ರು ಹೇಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಬರೋಣ. ಈ ಕುಮಟದಲ್ಲಿ ಕಾರ್ಯಕ್ರಮ ಆಗಿದ್ದು ಮೊದಲನೇ ಬಾರಿ ಅಲ್ವಾ? ನಮ್ಮ ಗುರುಗಳಿದ್ದಾಗಲೂ ಕೂಡ ಆಗಿದ್ದು ಇಲ್ಲ ಅಂತ ಕಾಣಿಸ್ತಾ, ಆಗಿತ್ತಾ? ಆಗಿಲ್ಲ. ವಾಲ್ಗಡೆಯಲ್ಲಿ ನಾನು ಬಂದಿದ್ದೆ, ನಾನು ಆಗಿತ್ತು. ವಾಲ್ಗಡೆ ಆಗಿತ್ತು, ಬಗವನ ಮಠದಲ್ಲಿ ಆಗಿತ್ತು. ಹೌದು, ನಾನು ಬಂದಿದ್ದೆ ಬಗವನ ಮಠಕ್ಕೆ. 3 ದಿವಸ ಇದ್ದರು, ಬಗವನ ಮಠದಲ್ಲೇ ಇದ್ದರು. ಹೌದು ಹೌದು ಹೌದು. ಹಾಗಾಗಿ ಕುಮಟದವರು ನಮ್ಗೆ ಇಲ್ಲಿ ಇರುವವರು ಯಾರು ಅಪರಿಚಿತರು ಯಾರಿಲ್ಲ, ಇಲ್ಲಿ ಎಲ್ಲ ಇರುವ ಪರಿಚಿತರೇ.
ಪ್ರತಿ ವರ್ಷ ಸೌದೆಗೆ ಬರ್ತಾರೆ, ತಪ್ಪದೇ ಬರ್ತಾರೆ. ಏನು ಒಂದು ಬಾರಿ ಬರುವುದಲ್ಲ, ಅನೇಕ ಬಾರಿ ಬರ್ತಾರೆ. ಚಾತುರ್ಮಾಸ್ಯಕ್ಕಂತ ತಪ್ಪಿಸೋದೇ ಇಲ್ಲ. ಪ್ರತಿ ಬಾರಿ ಈ ಪ್ರದೇಶದ ಕುಮಟಾ ಹೊನ್ನಾವರ ಪ್ರದೇಶದ ಎಲ್ಲರೂ ಬಂದು ಪಾದಪೂಜೆ ಮಾಡಿ ಹೋಗ್ತಾರೆ. ಅಷ್ಟು ಶ್ರದ್ಧೆಯನ್ನು ಇವತ್ತಿಗೂ ಇಟ್ಟುಕೊಂಡಿದ್ದಾರೆ. ಅದು ಇನ್ನಷ್ಟು ಅಭಿವೃದ್ಧಿ ಆಗಲಿ. ನಾನು ಈ ಮಾತು ಹೇಳಬೇಕಂದ್ರೆ, ಈ ವರ್ಷ ಸ್ವಲ್ಪ ಎಕ್ಸ್ಟ್ರಾ ಜನ ಬಂದಿದ್ದಾರೆ ಈ ಸರ್ತಿ. ನಮ್ಮ ಕುಮಟಾ ಕಡೆಯಿಂದ, ಈ ಹೊನ್ನಾವರದ ಕಡೆಯಿಂದ ಎಕ್ಸ್ಟ್ರಾ ಸಿಕ್ಕಂಬಳ ಜನ ಬಂದಿದ್ದಾರೆ. ನನ್ನ ಲೆಕ್ಕದಲ್ಲಿ ಅಂದಾಜು ಹಾಕಬೇಕಾದ್ರೆ ಒಂದು 200-300 ಜನ ಬಂದು ಪಾದಪೂಜೆ ಮಾಡಿ ಹೋಗ್ಬೋದು. ಇಲ್ಲೂ ಬರೋಡವ್ರೆ ಜಾಸ್ತಿ ಬಂದಿದ್ದಾರೆ. ಒಂದೇ ದಿವಸ ಒಂದು 75 ಜನ ಬಂದಿದ್ದು ಪಾದಪೂಜೆ ಮಾಡಲಿಕ್ಕೆ ಅಂತ ಹೇಳಿ. 45 ದಿವಸ ಇವರೇ ಒಂದು ದಿವಸ ಬಂದಿದ್ರು. ನಿಮ್ಮದೇ ಒಂದು ಟೀಮ್ 2 ಬಸ್ ಮಾಡ್ಕೊಂಡು ಬಂದಿದ್ರಿ, 4 ಗಾಡಿ ಇತ್ತು. ಓಹೋ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಬರ್ತಾ ಇದ್ದಾರೆ ಈಗ. ಹಾಗಾಗಿ ಎಲ್ಲ ಊರಿಗೂ ಕೂಡ ಒಂದು ಮಾದರಿ ಊರು ನಮ್ಮ ಕುಮಟಾ ಅಂತ ಮುಂದೊಂದು ದಿವಸ ಆಗ್ಲಿಕ್ಕಿದೆ ಅಂತ ಕಾಣ್ತದೆ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಸಮಾಜ ಇದು ಇನ್ನೂ ಹೆಚ್ಚು ಬೆಳಿಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕು, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು, ನಾವು ಮಾಡುವ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗಬೇಕು. ದಂಡಬಲಿಗೂ ತಪ್ಪಿಸಲಿಲ್ಲ, ಯಾವುದಕ್ಕೂ ತಪ್ಪಿಸೋದಿಲ್ಲ ನೀವು. ಆ ಶ್ರದ್ಧೆ ಇಟ್ಕೊಂಡಿದ್ದೀರಿ, ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಇದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು, ಮಕ್ಕಳಿಗೆ ಬರಬೇಕು, ಆ ಸಂಸ್ಕಾರ ಬರಬೇಕು. ಮಕ್ಕಳು ಬಂದಾಗ ಮಾತ್ರ ಪರಂಪರೆ ಮುಂದುವರೆದುಕೊಂಡು ಹೋಗ್ತದೆ. ಈಗ ಏನಾಗ್ತದೆ, ಮಠಕ್ಕೆ ಬರುವವರು ಎಲ್ಲ 60 ದಾಟಿದವರು ಮಾತ್ರ ಅಂತ ಆಗಿ ಹೋಗ್ತದೆ. ಪುರುಷೋತ್ತ ಆದಾಗ ಮಠಕ್ಕೆ ಹೋಗೋದು, ಹಾಗಾಗಬಾರ್ದು. ಮಕ್ಕಳನ್ನು ಕರ್ಕೊಂಡು ಬರಬೇಕು. ಶಾಲೆ ಇದ್ರೂ ಕೂಡ ರಜೆ ಇರುವ ದಿವಸ ನೋಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಬಂದು ಮಕ್ಕಳಿಗೆ ಏನು ಮಠ ಅಂದರೆ ಏನು, ದೇವರಂದ್ರೆ ಏನು, ಗುರುಗಳಂದ್ರೆ ಏನು, ಆ ದಾರಿಯನ್ನು ನಾವು ತೋರಿಸಿಕೊಟ್ಟಾಗ ಮತ್ತು ಮಕ್ಕಳ ಭವಿಷ್ಯಕ್ಕೆ ಮುಂದೆಲ್ಲ ಒಳ್ಳೆಯದಾಗ್ತದೆ. ಅದೆಲ್ಲ ಒಳ್ಳೆಯದಾಗಲಿ. ನಾವು ಹಾರೈಸುವುದಷ್ಟೇ. ನಮ್ಮ ಶಿಷ್ಯ ವೃಂದಕ್ಕೆ ದೇವರು ವಿಶೇಷ ಅನುಗ್ರಹ ಮಾಡಲಿ, ಅವರಿಗೆ ಶ್ರೇಯಸ್ಸಾಗಲಿ, ಅವರು ಮಾಡುವ ಕೆಲಸದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಮ್ಮ ಈ ಬದುಕಿನ ಪ್ರಾರ್ಥನೆ ಅಷ್ಟೇ. ಯಾರ್ಯಾರು ವಾದರಾಜರನ್ನು ನಂಬಿಕೊಂಡು ಬರ್ತಾರೋ, ಯಾರ್ಯಾರು ಭೂತರಾಜರನ್ನು ನಂಬಿಕೊಂಡು ಬರ್ತಾರೋ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ನಿತ್ಯವೂ ಕೂಡ ಪ್ರಾರ್ಥನೆ ಮಾಡುವುದು. ಅದಾಗಲಿ, ಎಲ್ರಿಗೂ ಕೂಡ ಶುಭವಾಗಲಿ, ಶ್ರೇಯಸ್ಸಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಪರಿಶ್ರಮ ಪಟ್ಟಂತಹ ಎಲ್ಲ ಕುಮಟದ ಭಕ್ತ ವೃಂದದವರು, ವಿಶೇಷವಾಗಿ ನಮ್ಮ ಪುರೋಹಿತ ವೃಂದದವರು, ಅವರಿಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ. ಹೇಳಿದ ಒಂದು ಮಾತಿಗೆ ಬಂದದ್ದು ಅಂದರೆ, ನೀವು ಹೇಳಿದರೆ ನಾವು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ವರ್ಷಕ್ಕೆ 10 ಬಾರಿ ಮಠಕ್ಕೆ ಬರುವಾಗ ನಾನು 1 ಬಾರಿ ನಿಮ್ಮ ಹತ್ರ ಬರಬಾರದಾ? ಹಾಗಾಗಿ ಆ ಪ್ರೀತಿಯಿಂದ ಬಂದಿದ್ದೇನೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸಿ ನಮ್ಮೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ.